ಇವತ್ತಿನ ಕಥೆಯ ಹೆಸರು ಮಾಸಾಶನ. ಒಮ್ಮೆ ಅಗರ್ಭ ಶ್ರೀಮಂತ ತಂದೆ ತನ್ನ ಮಗನ ಮೇಲೆ ಕೇಸೊಂದು ಹಾಕಿ ತನಗೆ ತನ್ನ ಮಗನಿಂದ ಮಾಸಾಶನ ಬೇಕೆಂದು ಕೋರ್ಟನ್ನು ಕೇಳಿಕೊಳ್ಳುತ್ತಾನೆ. ನ್ಯಾಯಾಧೀಶರು ಶ್ರೀಮಂತನನ್ನು ಪ್ರಶ್ನಿಸುತ್ತಾರೆ. ತಾವೇ ಇಷ್ಟೊಂದು ಶ್ರೀಮಂತರಿದ್ದೀರಿ, ಮತ್ತೇಕೆ ನಿಮಗೆ ಮಾಸಾಶನ ತಮ್ಮ ಮಗನಿಂದ ಬೇಕಾಗಿದೆ ಎಂದು ಕೇಳುತ್ತಾರೆ. ಅದಕ್ಕೆ ಶ್ರೀಮಂತ ತಂದೆ ಹೇಳುತ್ತಾರೆ, ಇಲ್ಲ ಸ್ವಾಮಿ, ನನಗೆ ನನ್ನ ಮಗನ ಕಡೆಯಿಂದ ಪ್ರತಿ ತಿಂಗಳು ಸ್ವಲ್ಪವಾದರೂ ದುಡ್ಡು ಬೇಕೇ ಬೇಕು ಎಂದು ಕೇಳಿಕೊಳ್ಳುತ್ತಾರೆ. ಹಠಕ್ಕೆ ಬಿದ್ದ ತಂದೆಗೆ ನ್ಯಾಯ ಕೊಡಬೇಕೆಂದು ಆ ಮಗನನ್ನು ಕೋರ್ಟಿಗೆ ಬರಲು ಹೇಳಿದ ಜಡ್ಜ್. ಕೋರ್ಟ್ ನಿರ್ಧರಿಸಿದ ದಿನ ಮಗ ಬಂದು ಕಟಕಟೆಯಲ್ಲಿ ನಿಂತುಕೊಳ್ಳುತ್ತಾನೆ. ನ್ಯಾಯಾಧೀಶರು ಮಗನನ್ನು ಕೇಳುತ್ತಾರೆ, ನಿಮ್ಮ ತಂದೆ ನಿಮ್ಮಿಂದ ಪ್ರತಿ ತಿಂಗಳು ಮಾಸಾಶನ ಕೇಳುತ್ತಿದ್ದಾರೆ, ಆದ್ದರಿಂದ ನೀವು ಕೊಡಬೇಕಾಗುತ್ತದೆ ಮಾಸಾಶನನ್ನು ತಿಂಗಳ ಅಂತ ಹೇಳುತ್ತಾರೆ. ಅದಕ್ಕೆ ಮಗ ಹೇಳುತ್ತಾನೆ, ಸ್ವಾಮಿ, ಅವರಲ್ಲಿಯೇ ದನ ಕನಕ ಆಸ್ತಿ ಹೇರಳವಾಗಿದೆ, ಅವ್ರ ಹತ್ರನೇ ತುಂಬ ದುಡ್ಡು ಕಾಸುಗಳು ಜಾಸ್ತಿನೇ ಇದ್ದಾವೆ, ಅವರಿಗೆ ಯಾಕೆ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ನ್ಯಾಯಾಧೀಶರು ಹೇಳುತ್ತಾರೆ, ಮತ್ತೇಕೆ ಕೇಳುತ್ತಿದ್ದಾರೆ ಎಂದು ನಿಮಗೆ ಗೊತ್ತಿರಬೇಕು, ನನಗೆ ಗೊತ್ತಿಲ್ಲ ಎಂದು ನ್ಯಾಯಾಧೀಶರು ಹೇಳ್ತಾರೆ. ಆವಾಗ ನ್ಯಾಯಾಧೀಶರು ಶ್ರೀಮಂತ ತಂದೆಯನ್ನು ಕೇಳುತ್ತಾರೆ, ಯಜಮಾನರೇ, ನೀವೇಕೆ ಹಠ ಹಿಡಿದಿದ್ದೀರಿ ನಿಮ್ಮ ಮಗನಿಂದ ಮಾಸಾಶನ ಬೇಕೆಂದು ಎಂದು ಕೇಳುತ್ತಾರೆ. ಅದಕ್ಕೆ ತಂದೆ ಹೇಳುತ್ತಾರೆ, ಸ್ವಾಮಿ, ಇದು ಹಠವಲ್ಲ, ನನ್ನ ಹಕ್ಕು. ನನ್ನ ಮಗನಿಂದ ತಿಂಗಳ ಒಂದಿಷ್ಟು ದುಡ್ಡು ತೆಗೆದುಕೊಳ್ಳುವುದು ನನ್ನ ಹಕ್ಕು, ಅದನ್ನು ನಾನು ಕೇಳಿಕೊಳ್ಳುತ್ತಿದ್ದೇನೆ ಎಂದು ತಂದೆಯವರು ಹೇಳುತ್ತಾರೆ. ಅದಕ್ಕೆ ನ್ಯಾಯಾಧೀಶರು ಹೇಳುತ್ತಾರೆ, ಹೌದೌದು, ಆಯಿತು, ತೊಂದರೆ ಇಲ್ಲ, ನೀವು ಎಷ್ಟು ದುಡ್ಡನ್ನು ನಿರೀಕ್ಷಿಸುತ್ತೀರಿ ಎಂದು ಕೇಳುತ್ತಾರೆ. ಅದಕ್ಕೆ ತಂದೆ ಹೇಳ್ತಾರೆ, ಪ್ರತಿ ತಿಂಗಳು 2ನೇ ತಾರೀಕಿಗೊಮ್ಮೆ ಅವನೇ ಬಂದು ಅವನ ಕೈಯಾರೆ 100 ರೂಪಾಯಿ ಕೊಡಬೇಕು ಎಂದು ಹೇಳುತ್ತಾರೆ. ನ್ಯಾಯಾಧೀಶರು ಇವಾಗ ಸೈಲೆಂಟ್ ಆಗ್ತಾರೆ, ಶಾಂತರಾಗ್ತಾರೆ. ಯಾಕೆ ಇಷ್ಟೊಂದು ಅಗರ್ಭವಾದ ಶ್ರೀಮಂತ ತನ್ನ ಮಗನಿಂದ 100 ರೂಪಾಯಿ, ಕೇವಲ 100 ರೂಪಾಯಿಯನ್ನು ಕೇಳ್ತಾ ಇದ್ದಾನೆ, ಅದು ತಿಂಗಳಿಗೊಮ್ಮೆ ಎಂದು ಅವರು ಶಾಂತರಾಗ್ತಾರೆ ನ್ಯಾಯಾಧೀಶರು. ಈಗ ಮಗನ ಸರದಿ. ಮಗ ಮಾತಾಡದೆ ಸರಿ ಸ್ವಾಮಿ, ಕೊಡುತ್ತೇನೆ ಎಂದು ಒಪ್ಪಿಕೊಳ್ಳುತ್ತಾನೆ. ನ್ಯಾಯಾಧೀಶರು, ಯಜಮಾನರೇ, ತಮ್ಮ ಮಗನೇ ನೀವು ಕೇಳಿದ 100 ರೂಪಾಯಿಯನ್ನು ತಿಂಗಳ ಕೊಡ್ತೇನೆ ಎಂದು ಒಪ್ಪಿಕೊಳ್ಳುತ್ತಾನೆ, ಮತ್ತೇನೂ ತಕರಾರಿಲ್ಲ ಅಂತ ಕೇಳುತ್ತಾರೆ. ಅದಕ್ಕೆ ಶ್ರೀಮಂತ ತಂದೆ ಹೇಳ್ತಾರೆ, ಇಲ್ಲ ಸ್ವಾಮಿ, ಮತ್ತೇನಿಲ್ಲ, ಅವನು ತಿಂಗಳ 100 ರೂಪಾಯಿ ಕೊಟ್ಟರೆ ಅಷ್ಟೇ ಸಾಕು ಎಂದು ಹೇಳ್ತಾರೆ. ನ್ಯಾಯಾಧೀಶರು ತೀರ್ಪು ಓದಿ ಮುಗಿಸುತ್ತಾರೆ. ಕೋರ್ಟ್ ಕಲಾಪದ ಮುಕ್ತಾಯ ಮುಗಿದು ತಮ್ಮ ಚೇಂಬರ್ ಒಳಗೆ ಹೋಗಿ ಆ ಶ್ರೀಮಂತನನ್ನು ಕರೆತರಲು ತಮ್ಮ ಸಹಾಯಕನಿಗೆ ಹೇಳ್ತಾರೆ. ನ್ಯಾಯಾಧೀಶರು ಇವಾಗ ಶ್ರೀಮಂತ ತಂದೆಯನ್ನು ವಿಚಾರಿಸ್ತಾರೆ, ಅಲ್ಲ ಸ್ವಾಮಿ, ನೀವು ಏಕೆ ಕೇವಲ 100 ರೂಪಾಯಿಗೋಸ್ಕರ ಪ್ರತಿ ತಿಂಗಳು ಕೇಳಬೇಕೆಂದು ಅಂದ್ಕೊಂಡಿದ್ರಿ ಅಂತ. ಅದಕ್ಕೆ ತಂದೆಯವರು ನ್ಯಾಯಮೂರ್ತಿಗಳಿಗೆ ಹೇಳ್ತಾರೆ, ಸ್ವಾಮಿ, ನನಗೆ ಅವನ ದುಡ್ಡಿನ ಅವಶ್ಯಕತೆಯೇ ಇಲ್ಲ, ನನಗೆ ಅವನೊಬ್ಬನೇ ಮಗ, ಚೆನ್ನಾಗಿ ಓದಿದ್ದಾನೆ, ದೂರದ ಊರಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾನೆ, ನನ್ನನ್ನು ನೋಡಲು ಅವನು ಬರುವುದೇ ಇಲ್ಲ, ಆದರೆ ನನಗೆ ಅವನನ್ನು ತಿಂಗಳಿಗೊಮ್ಮೆ ಆದರೂ ನೋಡಬೇಕೆಂಬ ಬಹು ಆಸೆ. ಆ ಕಾರಣಕ್ಕಾಗಿ ಕೋರ್ಟ್ ಆದೇಶದಂತೆ ಅವ 100 ರೂಪಾಯಿ ಕೊಡಲಿಕ್ಕಾದರೂ ತಪ್ಪದೇ ಬರಬೇಕಲ್ಲ, ಆವಾಗಲಾದರೂ ಅವನನ್ನು ಕಣ್ಣು ತುಂಬ ನೋಡಬಹುದೆಂದು ಕೋರ್ಟ್ ಮೂಲಕ ತಾಕೀತು ಮಾಡಿಸಿದೆ ಅಷ್ಟೆ. ಇದನ್ನು ಕೇಳಿದ ನ್ಯಾಯಮೂರ್ತಿಗಳು ಅಂದಿನ ದಿನವೇ ಕೋರ್ಟಿಗೆ 3 ದಿನ ರಜೆಯನ್ನು ಹಾಕಿಸಿ ಅವರ ತಂದೆಗೆ ಫೋನ್ ಮಾಡಿ, ನಾನು ಊರಿಗೆ ಬರ್ತಾ ಇದ್ದೀನಿ, ಏನಾದರೂ ತರಬೇಕಾಗಿದೆಯಾ ಅಪ್ಪ ಅಂತ ಕೇಳುತ್ತಾರೆ. ಅತ್ತಲಿಂದ ಸಣ್ಣಗಿನ ಧ್ವನಿ ಕೇಳಿಸ್ತದೆ, ನ್ಯಾಯಮೂರ್ತಿಗಳ ತಂದೆಯವರದು, ನೀನು ಬಾರಪ್ಪ ಸಾಕು, ಬೇರೇನು ಬೇಕಿಲ್ಲ, ನಿನ್ನನ್ನು ನೋಡದೆ ಎಷ್ಟೋ ದಿನ ಆಯಿತು ಅಂತ ಹೇಳುತ್ತಾರೆ. ಈ ಕಥೆಯ ತಾತ್ಪರ್ಯ ಅಷ್ಟೇ, ವಯಸ್ಸಾದ ತಂದೆ ತಾಯಿಗಳಿಗೆ ಅವರ ಮಕ್ಕಳನ್ನು ನೋಡುವ ಆಶೆಯ ಹೊರತು
ಅವರಿಗೆ ಯಾವುದೇ ಹಣಕಾಸಿನ ಯಾವುದೇ ಸೌಕರ್ಯಗಳ ಆಸೆ ಇರಲ್ಲ. ಅವರಿಗೆ ತಮ್ಮ ಮಕ್ಕಳನ್ನು ಕಣ್ತುಂಬ ನೋಡಬೇಕು, ಬಾಯಿ ತುಂಬ ಮಾತಾಡಬೇಕು, ಅವರ ಸಾಂಗತ್ಯದಲ್ಲಿರಬೇಕು ಅನ್ನೋದೊಂದೇ ಕೇವಲ ಆಸೆ ಆಗಿದೆ.